ಎಲ್ಲ ಗಣ್ಯರು ಅತಿಥಿಗಳು ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಈ ಹೊತ್ತಿನಲ್ಲಿ ಈ ಸುಡು ಬಿಸಿಲಿನ ಮಧ್ಯೆ ಕೂಡ ಇಲ್ಲಿ ಸೇರಿರುವಂತಹ ಸುಳ್ಯದ ಮಹಾಜನತೆ ಬಹಳಷ್ಟು ಮಂದಿ ಸೇರಿದಿರಿ, ಇನ್ನು ತುಂಬಾ ಜನ ಬರ್ಲಿಕ್ಕೂ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳಿ, ಸುಳ್ಯದ ಹೃದಯ ಭಾಗದಲ್ಲಿ ಬಿಂದು ಜ್ಯುವೆಲರಿ ಉದ್ಘಾಟನೆಗೊಳ್ತಾ ಇದೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಅಭಿಲಾಷ್ ಕೆವಿ ಮತ್ತು ಡಾಕ್ಟರ್ ಅಜಿತೇಶ್ ಕೆವಿ, ಇಬ್ರು ಅಣ್ಣ ತಮ್ಮಂದ್ರು ಈ ಬಿಂದು ಜ್ಯುವೆಲರಿಯ ಮಾಲಕರಾಗಿದ್ದಾರೆ. ಇದರ ಆರಂಭ ಬಹಳ ಸೊಗಸಾಗಿದೆ ಅಂತ ಹೇಳಬೇಕು. ಸುಮಾರು 42 ವರ್ಷಗಳ ಹಿಂದೆ ಅಂದ್ರೆ 1982ನೇ ಇಸ್ವಿನಲ್ಲಿ ಇವರು ತಂದೆಯವರು ಪುಲ್ಲಿ ಕಣ್ಣನ್ ಅನ್ನುವರು ಈ ಬಿಂದು ಜ್ಯುವೆಲರಿಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ ಅದರ ನಂತರ ಅವರ ಪುತ್ರರಿಬ್ಬರು ಕೂಡ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಳೆದ 42 ವರ್ಷಗಳಿಂದ ಕಾಸರಗೋಡಿನಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಈ ಸಂಸ್ಥೆ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಇಲ್ಲಿಗೆ ಬರ್ತಾ ಇದೆ. ಸುಳ್ಯದಲ್ಲಿ ಇದು ಅವರ ಮೊದಲ ಶಾಪ್, ಅಂದ್ರೆ ಇದು ಅವರ 3ನೇ ಮಳಿಗೆ ಆಗಿದೆ. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಸಾಧನೆ, ಒಂದು ಜೋರಾದ ಚಪ್ಪಾಳೆ ಇವರಿಗೆ ಬರಲಿ ಅಂತ ಹೇಳ್ತಾ, ಇವತ್ತು ನಮ್ಮನ್ನ ಸಾಕಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು 5 ನಿಮಿಷದಲ್ಲಿ ಪ್ರಾಯಶಃ ಶಾಸಕರು ಕೂಡ ಬಂದು ನಮ್ಮನ್ನ ಸೇರ್ಕೊಳ್ತಾರೆ. ಸುಳ್ಯದ PSI ಆಗಿರುವಂತಹ ಶ್ರೀ ಸತ್ಯನಾರಾಯಣ ಅವರು ಸಹಿತ ಬರ್ತಾ ಇದ್ದಾರೆ. ಗಳಾದಂತಹ ಕೃಷ್ಣ ಕಾಮತ್ರು ಬಂದಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೃಷ್ಣ ಕಾಮತ್ರು ದಯವಿಟ್ಟು ವೇದಿಕೆಗೆ ಬರಬೇಕು, ಮುಂದೆ ಬಂದು ಒಂದು ಈ ಹೂಗುಚ್ಛವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಒಂದು ಫೋಟೋ. ಶ್ರೀ PB ಸುಧಾಕರ್ ರೈ ಅವರು ಸುಳ್ಯ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿನ ಅಧ್ಯಕ್ಷರು, ಅವರು ಸಹಿತ ಬಂದಿದ್ದಾರೆ, ನಮ್ಮನ್ನು ಸೇರ್ಕೊಂಡಿದ್ದಾರೆ. ಸರ್, ನೀವು ಮುಂದೆ ಬಂದು ಈ ಹೂಗುಚ್ಛವನ್ನು ಸ್ವೀಕರಿಸಬೇಕು. We have with us Reverend Father Christian. Father, may I call you please on the stage, please? Yeah. ನಮ್ಮನ್ನ ಸೇರ್ಕೊಂಡಿದ್ದಾರೆ ಹಾಜಿ KM ಮುಸ್ತಫಾ ಅವರು, ಮುಹಿಯಾದ್ದೀನ್ ಜುಮ್ಮಾ ಮಸೀದಿ ಸುಳ್ಯದ ಅಧ್ಯಕ್ಷರು. ಅವ್ರನ್ನ ವೇದಿಕೆ ಮುಂಭಾಗಕ್ಕೆ ಕರೀತಾ ಇದ್ದೇವೆ, ಅವರು ಹೂಗುಚ್ಛವನ್ನು ಸ್ವೀಕರಿಸಬೇಕು. ನಮ್ಮನ್ನು ಸೇರ್ಕೊಂಡಿದ್ದಾರೆ ಶ್ರೀ ಎಂ ವೆಂಕಪ್ಪ ಗೌಡ ಅವರು, ಪಟ್ಟಣ ಪಂಚಾಯತ್ ಸುಳ್ಯದ ಮಾಜಿ ಅಧ್ಯಕ್ಷರು. ಲಯನ್ಸ್ ಡಿಸ್ಟ್ರಿಕ್ಟ್ ನ ಮಾಜಿ ಗವರ್ನರ್ ಆದ ಶ್ರೀ MB ಸದಾಶಿವ ಅವರು ಬಂದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ ಶ್ರೀ ವಿನಯ್ ಕುಮಾರ್ ಕಂದಡ್ಕ ಅವರು, ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ NA ರಾಮಚಂದ್ರ ಅವರು, ಪಟ್ಟಣ ಪಂಚಾಯತ್ ಸುಳ್ಯದ ಮಾಜಿ ಅಧ್ಯಕ್ಷರು, ಅವರು ದಯವಿಟ್ಟು ಮುಂದಕ್ಕೆ ಬರಬೇಕು. ಈ ಭಾಗದ ಉದ್ಯಮಿಗಳಾದಂತಹ ಆದಮ್ ಹಾಜಿ ಕಮಾಡಿ ಅವರಿದ್ದಾರೆ ನಮ್ಮ ಜೊತೆ, ಅವರು ದಯವಿಟ್ಟು ಮುಂದೆ ಬರಬೇಕು. ಸುಳ್ಯ ಪಟ್ಟಣ ಪಂಚಾಯತ್ನ ವಾರ್ಡ್ ಸದಸ್ಯರಾದಂತಹ ಶ್ರೀಮತಿ ಕಿಶೋರಿ ಶೇಟ್ ಅವರು, ಸುಳ್ಯ ಪಟ್ಟಣ ಪಂಚಾಯತ್ನ ಸದಸ್ಯರಾದಂತಹ ರಾಜು ಪಂಡಿತ್ ಅವರು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಆಗ್ಲೇ ಬಂದಿದ್ದಾರೆ, ಬನ್ನಿ ಸರ್. ಇನ್ನು ಈಗ ನಮ್ಮನ್ನ ಸೇರ್ಕೊಂಡಿದ್ದಾರೆ ಶ್ರೀ ವಿನಯ್ ಕುಮಾರ್ ಅವರು. ಸರ್, ದಯವಿಟ್ಟು ವೇದಿಕೆಗೆ ಬಂದು ಒಂದು ಹೂಗುಚ್ಛವನ್ನು ಸ್ವೀಕರಿಸಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಜೊತೆಗೆ ಉದ್ಯಮಿಗಳು ಮತ್ತು ಈ ಸಂಕೀರ್ಣದ ಮಾಲೀಕರು ಆದಂತಹ ಶ್ರೀ ರಮೇಶ್ ಅವರಿದ್ದಾರೆ. ರಮೇಶ್ ಅವರು ದಯವಿಟ್ಟು ಮುಂದೆ ಬಂದು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಹೂಗುಚ್ಛವನ್ನು ಸ್ವೀಕರಿಸಬೇಕು. ಐ ಥಿಂಕ್ ಇವತ್ತು ರಮೇಶ್ ಅವರು ಮೊದಲ ಕಸ್ಟಮರ್ ಕೂಡ ಆಗಿದ್ದಾರೆ. 10 ಲಕ್ಷ ರೂಪಾಯಿಯ ವ್ಯವಹಾರವನ್ನ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಭಾಗ್ಯವತಿ ಮುರುಳಿಯ ಮೇಡಮ್ ಅವರು, ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವೀಗಿದ್ದೇವೆ. ನಮ್ಮನ್ನ ಸೇರ್ಕೊಂಡಿದ್ದಾರೆ ತುಳುನಾಡಿನ ಸೂಪರ್ ಸ್ಟಾರ್ ಅರ್ಜುನ್ ಕಾಪಿಕಾಡ್ ಅವರು. ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ. ಒಂದು 5 ಮಂದಿ ಗಣ್ಯರು ಇಲ್ಲಿ ವೇದಿಕೆಗೆ ಬಂದು ಶುಭ ಹಾರೈಸಬೇಕು. ಕೇವಲ ಒಂದೊಂದೇ ನಿಮಿಷ ನೀವು ಮಾತಾಡಬೇಕು ಅಂತ ರಿಕ್ವೆಸ್ಟ್. ಬಿಸಿಲಿನ ತಾಪ ಬೇರೆ ಬಹಳ ಜೋರಾಗಿದೆ. ಫಸ್ಟ್ ನಾನು ಮೊದಲನೇದಾಗಿ ಶ್ರೀ PB ಸುಧಾಕರ್ ರೈ ಅವರನ್ನ ಮುಂದಕ್ಕೆ ಕರಿತಾ ಇದ್ದೇನೆ. ಸರ್, ನೀವು ಇಲ್ಲಿ ವೇದಿಕೆಗೆ ಬಂದು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ.
ಎಲ್ರಿಗೂ ನಮಸ್ಕಾರ. ಬಹುಶಃ ಸುಳ್ಯದ ಒಂದು ಒಳ್ಳೆ ದಿವಸ. ಬಿಂದು ಜ್ಯುವೆಲ್ಲರ್ಸ್ ಕಾಸರಗೋಡಿನಲ್ಲಿ ಒಂದು 42 ವರ್ಷದ ಇತಿಹಾಸ ಇರುವಂತಹ ಬಿಂದು ಜ್ಯುವೆಲ್ಲರ್ಸ್ ನ ಒಂದು ಬ್ರಾಂಚ್ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಸುಳ್ಯದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಿರ ಸೇರಿದಂತೆ ಎಲ್ಲ ಗೌರವಾನ್ವಿತರೆ. ಬಹುಶಃ ಇದು ಮಾತಾಡುವ ಸಮಯ ಅಲ್ಲ, ಮಾತಾಡುವ ಜಾಗವೂ ಅಲ್ಲ ಇದು. ವಿಶ್ ಯು ಬೋತ್ ವೆರಿ grand success in your event. I don't tell here like whatever you do here. I know you have the expertise. You have the expertise to do it. So best wishes always. ನಾವು ಸುಳ್ಯದವರು ಯಾರು ಹೊರಗಿನವರನ್ನು ಬಂದ್ರೆ ಎರಡು ಕೈಯಲ್ಲಿ ಸ್ವಾಗತ ಮಾಡುವಂತ ನಮ್ಗೆ ಮನೋಭಾವ ಇದೆ. ಇವರಿಗೆ ಬಿಂದು ಜ್ಯುವೆಲ್ಲರ್ ಅಲ್ಲಿ ಡಾಕ್ಟರ್ ಮತ್ತು ಒಂದು ಎಂಟರ್ಪ್ರಿನರ್ ಸೇರಿಕೊಂಡು ಮಾಡುವಂಥದ್ದು, ಸಹೋದರರು ಸೇರಿಕೊಂಡು ಮಾಡುವಂತ ಈ ವ್ಯವಸ್ಥೆಯಲ್ಲಿ ಸುಳ್ಯದಲ್ಲಿ ಇದಕ್ಕಿಂತ ಒಳ್ಳೆ ಬೆಟರ್ ಪ್ಲೇಸ್. ಯು ಡೋಂಟ್ ಹ್ಯಾವ್ ಅ ಬೆಟರ್ ಪ್ಲೇಸ್. ದಿಸ್ ಇಸ್ ದ ಬೆಟರ್ ಪ್ಲೇಸ್, ದ ಬೆಸ್ಟ್ ಪ್ಲೇಸ್. ಸೊ ಒಳ್ಳೆ ಜಾಗದಲ್ಲಿ ನೀವು ಪ್ರಾರಂಭ ಮಾಡಿದ್ದೀರಾ. ಒಂದಷ್ಟು ಸುಳ್ಯದ ಗಣ್ಯರನ್ನು ಗುರುತಿಸುವಂತ ಕೆಲಸ ಕೂಡ ಮಾಡಿದ್ದೀರಾ. ಎಲ್ಲ ಸುಳ್ಯಕ್ಕೆ ಇವತ್ತು ಮಾಹಿತಿ ಹೋಗ್ತದೆ ಇಂಥ ಒಂದು ಜ್ಯುವೆಲ್ಲರಿ ಸುಳ್ಯದಲ್ಲಿ ಪ್ರಾರಂಭ ಆಗಿದೆ ಅಂತ. ಒಳ್ಳೆ ಇದರಲ್ಲಿ ತಜ್ಞತೆ ಇರುವಂತ ಒಳ್ಳೆ ಒಂದು ಬಿಲ್ಡಿಂಗ್ ನಲ್ಲಿ ನಮ್ಮ ಅಶೋಕ್ ಮೆಡಿಕಲ್ ಗ್ರೂಪಿನವರ ಬಿಲ್ಡಿಂಗ್ ನಲ್ಲಿ ನಡೀತಾ ಇದೆ. ಸುಳ್ಯಕ್ಕೆ ಇದಕ್ಕಿಂತ ಒಳ್ಳೆ ಯು ಹ್ಯಾವ್ ಅ ಸೆಕ್ಯೂರಿಟಿ ಆಫ್ ಅ ಪೊಲೀಸ್ ಆಸ್ ವೆಲ್. ಎದುರುಗಡೆ ಪೊಲೀಸ್ನವರು ಇದ್ದಾರೆ, ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ಜ್ಯುವೆಲ್ಲರಿ ಇದೆ. ಇದಕ್ಕಿಂತ ಒಳ್ಳೆ ಜಾಗ, ಇಲ್ಲಿಗಿಂತ ಒಳ್ಳೆ ಸಂದರ್ಭ ಇಲ್ಲ. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬೆಸ್ಟ್ ವಿಶಸ್ ಆಲ್ವೇಸ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ, ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಟೇಕ್ ಎ ಮೆಂಬರ್ಶಿಪ್ ಫ್ರಮ್ ಸುಳ್ಯ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ and we all with you. So as I told you before, when I met, be a Roman when you are a Rome ಅಂತ. ನೀವು ರೋಮಿಗೆ ಹೋದಾಗ ರೋಮಿನವರಾಗಿರ್ಬೇಕು. ಹಾಗೆ ಸುಳ್ಯದಲ್ಲಿರುವಾಗ ಸುಳ್ಯದವರಾಗಿರಿ. ನಿಮ್ಮೊಟ್ಟಿಗೆ ನಾವಿದ್ದಾಗೆ ನಮ್ಮೊಟ್ಟಿಗೆ ನೀವಿರಿಗೆ. ಸುಳ್ಯದ ಬೆಳವಣಿಗೆ ಕೊಡುವಂತ ನಿಮ್ಗೆ ಸಣ್ಣ ಸಾನ್ನಿಧ್ಯದ ಎಲ್ಲ ದೇವರುಗಳ ಆಶೀರ್ವಾದದೊಂದಿಗೆ ನಾನು ನಂಬಿಕೊಂಡು ಬರುವಂತ ಸುಳ್ಯ ಸೀಮೆ ತೊಡಿಕಾನ ಮಲ್ಲಿಕಾರ್ಜುನ ಆಶೀರ್ವಾದ ಇರಲಿ. ಬೆಸ್ಟ್ ವಿಶಸ್, ಗಾಡ್ ಬ್ಲೆಸ್. ಆಫರ್ ಕೂಡ ಇಟ್ಟಿದ್ದಾರೆ. ಅಂದ್ರೆ ಮೋಸ್ಟ್ಲಿ ಇವತ್ತಿನಿಂದ 27ನೇ ತಾರೀಕು, ಇವತ್ತಿನಿಂದ ಮುಂದಿನ ತಿಂಗಳು 31ನೇ ತಾರೀಕಿನ ತನಕ ಎನಿ ಟೈಮ್ ನೀವು ಜಸ್ಟ್ ಸ್ಟೋರ್ ಅನ್ನು ವಿಸಿಟ್ ಮಾಡಿದ್ರೆ ಸಾಕು. ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ಅದು ಲಕ್ಕಿ ಡ್ರಾ ಮೂಲಕ ಒಂದು ಡೈಮಂಡ್ ರಿಂಗ್ ಅನ್ನ ಗೆಲ್ಲುವಂತ ಒಂದು ಅವಕಾಶ ಕೂಡ ಈ ಒಂದು ಹೊಸ ಆಫರ್ ನಿಟ್ಟಿನಲ್ಲಿ ಇಡಲಾಗಿದೆ. ಈಗ ನಾನು ಹಾಜಿಕಿಯ ಮುಸ್ತಫಾ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು. ಬಿಂದು ಜ್ಯುವೆಲ್ಲರಿ ಇವತ್ತು ಸುಳ್ಯದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ. ಇದರ ಪಾಲುದಾರರಾದಂತಹ ಡಾಕ್ಟರ್ ಅಭಿಲಾಷ್ ರವರೇ, ಅಜಿತೇಶ್ ರವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ. ಬಹುಶಃ ಸುಳ್ಯದಲ್ಲಿ ಡಾಕ್ಟರ್ KVG ಅವರ ಕೊಡುಗೆಯಿಂದಾಗಿ ಮೆಡಿಕಲ್ ಕಾಲೇಜಿನಿಂದ ಅನೇಕ ಶಿಕ್ಷಣ ಸಂಸ್ಥೆಗಳು ಬಂದವು. ವಾಣಿಜ್ಯ ಬೆಳೆಗಳಿಂದಾಗಿ ಸುಳ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುತ್ತದೆ. ಅದೇ ರೀತಿಯಲ್ಲಿ ಈಗ ಈ ಒಂದು ಬಿಂದು ಜ್ಯುವೆಲ್ಲರಿಯಲ್ಲಿ ಬರುವುದರ ಮೂಲಕ ಒಂದು ಬಂಗಾರದ ಕ್ಷೇತ್ರದಲ್ಲಿ ಕೂಡ ಇವತ್ತು ಇದು ಕರ್ನಾಟಕ ಮತ್ತು ಕೇರಳದ ರಾಜ್ಯದಲ್ಲಿ ಗುರುತಿಸಲ್ಪಡುತ್ತೆ. ಇದು ಒಂದು ಸಂತೋಷದಾಯಕ ವಿಚಾರ. ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಚಿನ್ನ ಅಂತ ಹೇಳಿದ್ರೆ ನಾವೆಲ್ಲರೂ ಹೇಳ್ತೇವೆ ಚಿನ್ನದಂತ ಮನುಷ್ಯರು ಅಂತ. ಬಹುಶಃ ಇವರನ್ನು ನಾವು ಪ್ರಥಮ ಇದರಲ್ಲಿ ಮಾಡುವಾಗ ಒಂದು ಚಿನ್ನದಂತಹ ಮನುಷ್ಯರಾಗೆ ನಮ್ಮಲ್ಲಿ ಭಾಸವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಆ ಹೃದಯವಂತಿಗೆ, ಡೌನ್ ಟು ಅರ್ತ್, ಏನು ಇಷ್ಟೆಲ್ಲ ದೊಡ್ಡ ಸಿರಿವಂತಿಗೆ ಇದ್ರೂ ಕೂಡ ಆ ಜನರಲ್ಲಿ ಇರುವಂತಕ್ಕಂಥ ಮೂಮೆಂಟ್, ಬಹುಶಃ ಅವರ ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಅಂತ ಹೇಳುವಂತಹ ದೃಢ ವಿಶ್ವಾಸವಿದೆ. ಈ ಒಂದು ಒಳ್ಳೆಯ ಪ್ಲೇಸ್ ಅಲ್ಲಿ ಇದನ್ನ ನಿಮಗೆ ಮಾಡ್ಲಿಕ್ಕೆ ಆ ದೇವರು ಅನುಗ್ರಹವನ್ನು ನೀಡಿದ್ದಾನೆ. ಆ ದೇವರು ನಿಮ್ಮನ್ನ ಮತ್ತೊಮ್ಮೆ ಅನುಗ್ರಹಿಸಲಿ ಅಂತೇಳಿ ಕೇಳಿಕೊಂಡು ನಿಮಗೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವೆಂಕಪ್ಪ ಗೌಡ ಸರ್, ದಯವಿಟ್ಟು ಮುಂದೆ ಬಂದು ಒಂದು ನಿಮಿಷ ನೀವು ಮಾತಾಡಬೇಕು. ಬನ್ನಿ. ಒಂದು ಗ್ರ್ಯಾಂಡ್ ಓಪನ್ ಇವತ್ತು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಓಪನಿಂಗ್ ಆಗತಕ್ಕಂಥ ಏನು ಜ್ಯುವೆಲ್ರಿ ಬಿಂದು ಜ್ಯುವೆಲ್ರಿ ಏನಿದೆಯಾ, ಇದರ ಮಾಲಕರಾಗಿರತಕ್ಕಂಥ ಡಾಕ್ಟರ್ ಅಜಿತ್ ಮತ್ತು ಅಭಿಲಾಷ್ ರವರೇ ಮತ್ತು ಎಲ್ಲ ಅತಿಥಿ ವರಿಯರೇ, ನಮ್ಮ ಶಾಸಕರು ಕೂಡ ಇವತ್ತು ಬರ್ತಾ ಇದ್ದಾರೆ, ಮಾನ್ಯ ಶಾಸಕರೇ ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಫಿಲ್ಮ್ ಆಕ್ಟರ್ ಕೂಡ ಬಂದಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು ಗ್ರ್ಯಾಂಡ್ ಓಪನ್ ಆಗ್ತಾ ಇದೆ ಅಂತ. ಬಹುಶಃ ಸುಳ್ಯದಲ್ಲಿ ಈ ರೀತಿಯಾಗಿ ಫಿಲ್ಮ್ ಆಕ್ಟರ್ಸ್ ಅನ್ನ ಮತ್ತೆ ಬೇರೆ ಬೇರೆ ಕಡೆಯ ಗೆಸ್ಟ್ಗಳನ್ನ ತರಿಸಿ ಉದ್ಘಾಟನೆ ಮಾಡಿರತಕ್ಕಂಥ ಇತಿಹಾಸ ಇದ್ರೆ ಅದು ಬಹುಶಃ ಬಿಂದು ಜ್ಯುವೆಲ್ಲರ್ಸ್ಗೆ ಅಂತ ನಾನು ಹೇಳಬೇಕಾಗಿದೆ. ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಓಪನ್ ಆಗ್ತಾ ಇದೆ. ಹಾಗೇನೆ ಇವರು ಏನು ಪ್ರಚಾರ ಆಗಿದೆಯೋ ಅದೇ ರೀತಿ ಇವರ ವ್ಯಾಪಾರ ಉದ್ಯಮದಲ್ಲಿ ಕೂಡ ಬಹಳಷ್ಟು ಮೇಲೆ ಬರಲಿ, ವ್ಯಾಪಾರ ಉದ್ಯಮ ಪ್ರಚಾರ ಆಗಲಿ ಅನ್ನುವಂಥದ್ದನ್ನ ನಾನು ಶ್ರೀ ಚೆನ್ನಕೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ, ನಮ್ಮ ಮುಸ್ತಫಾ ಒಂದು ಮಾತನ್ನ ಹೇಳಿದ್ರು, ಬಂಗಾರದ ಮನುಷ್ಯ ಅಂತ. ನಮಗೆ ನಿನ್ನೆ ತನಕ ಬಹುಶಃ ಎಲ್ಲರೂ ಒತ್ತಡದಲ್ಲಿದ್ರು, ಮನಸ್ಸು ಬೇರೆ ಬೇರೆ ರೀತಿಯ ಮನಸ್ಸು, ಚಂಚಲವಾಗಿರತಕ್ಕಂಥ ಮನಸ್ಸಿತ್ತು. ಆ ಮನಸ್ಸೆಲ್ಲ ಹೋಗಿ ಇವತ್ತು ಬಂಗಾರದ ಅಂಗಡಿ ಓಪನ್ ಮಾಡುವುದರ ಮೂಲಕ ಎಲ್ಲ ಸುಳ್ಯದ ಜನತೆಯ ಮನಸ್ಸು ಬಂಗಾರವಾಗಲಿ ಅಂತೇಳಿ ಆಶಿಸುತ್ತಾ ನಾವು ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಧನ್ಯವಾದ. ಈಗ ನಮ್ಮನ್ನ ಸೇರ್ಕೊಂಡಿದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಭಾಗೀರಥಿ ಮೇಡಮ್ ಅವರು. ನಮಸ್ಕಾರ ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಂದು ಜ್ಯುವೆಲ್ಲರಿಯ 3ನೇ ಶಾಖೆ ಇಲ್ಲಿ ನಿಮ್ಮೂರಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಕಾಸರಗೋಡಿನಲ್ಲಿ ಬಹಳ ಜನಪ್ರಿಯವಾದಂತಹ ಈ ಬ್ರ್ಯಾಂಡ್
ಕಾಪಿಕಾಡ್ ಅವರ ಪರಿಚಯ ಯಾರಿಗೂ ಬೇಕಾಗಿಲ್ಲ. ಈ 3 ಮಂದಿಗೆ ಚಪ್ಪಾಳೆ ತಟ್ಟಿ ನಾವು ಸ್ವಾಗತ ಕೋರುವ. ಇನ್ನು 2 ಗಣ್ಯರು ಮಾತಾಡ್ಲಿಕ್ಕೆ ಉಂಟು, ನಂತರ ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಅವರಿಗೆ ಹೂಗುಚ್ಛವನ್ನು ಕೊಡ್ತೇವೆ. ಎಂ ಬಿ ಸದಾಶಿವ್ ಸರ್, ದಯವಿಟ್ಟು ಬನ್ನಿ, 1 ನಿಮಿಷ ನಮ್ಮನ್ನು ಉದ್ದೇಶಿಸಿ ಮಾತಾಡಿ. ಕ್ಲಿನಿಕನ್ನು ಅವರ ದಿವ್ಯ ಚೇತನಕ್ಕೆ ಇವತ್ತು ಬಹಳ ಸಂತೋಷ ಆಗ್ಬೋದು. ಆ ಬಿಂದುವಾಗಿ ಪ್ರಾರಂಭವಾಗಿದ್ದು ಇವತ್ತು ಸಾಗರವಾಗಿ ಸುಳ್ಯಕ್ಕೆ ಹರಿದು ಬಂದಿದೆ. ಇದು ಯಶಸ್ವಿಯಾಗಲಿ, ಸುಳ್ಯದ ಎಲ್ಲ ಜನರ ಮನಸ್ಸನ್ನು ಗೆಲ್ಲಲಿ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಚಿನ್ನ ಅನ್ನೋದು ನಮ್ಮ ದೇಶದಲ್ಲಿ ಅತ್ಯಂತ ಪ್ರೀತಿಯ ಒಂದು ಆಭರಣ. 774 ಟನ್ ಅನ್ನ 2023ರಲ್ಲಿ ಈ ದೇಶದಲ್ಲಿ ಖರೀದಿಸಿದ್ದಾರೆ. ನಮ್ಮ ದೇಶ ಅತ್ಯಂತ ಶ್ರೀಮಂತವಾಗುವುದಕ್ಕೆ ಇದು ಕಾರಣ. ನಮ್ಮ ಜಿಡಿಪಿಗೆ ಸುಮಾರು 7% ಕೊಡ್ತದೆ. 50 ಲಕ್ಷ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. 12% ನಮ್ಮ ಎಲ್ಲ ರಫ್ತುಗಳಿಗೆ ಚಿನ್ನದ ಆಭರಣಗಳು ಕಾರಣ. ಈ ಹಿನ್ನೆಲೆಯಲ್ಲಿ ಬಿಂದು ಜ್ಯುವೆಲರ್ಸ್ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಕೊಡ್ಲಿಕ್ಕಿದೆ ಅನ್ನುವಂತ ಭರವಸೆಯೊಂದಿಗೆ ಅದರ ಇಬ್ಬರು ಧುರೀಣರು ಎಂಟರ್ಪ್ರೈನರ್ಸ್ ಅವರಿಗೆ ನಾನು ಶುಭಾಶಯವನ್ನ ಕೋರ್ತೇನೆ. ಅವ್ರು ಹೇಳಿದ್ರು ಇದು ಪೊಲೀಸ್ ಸ್ಟೇಷನ್ ಇದೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದಕ್ಕಿಂತಲೂ ಹೆಚ್ಚು ನಮ್ಮ ಚೆನ್ನಕೇಶವ ನಿಮ್ಮ ಹಿಂದುಗಡೆ ಇದ್ದಾನೆ, ಆತ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ ಇದೆ. ಬಲಭಾಗದಲ್ಲಿ ಪ್ರಾರ್ಥನಾ ಮಂದಿರ ಇದೆ, ಎಡಭಾಗದಲ್ಲಿ ಅನೇಕ ರೀತಿಯಲ್ಲಿ ಎಲ್ಲ ಜನರ ಓಡಾಟದ ಬಸ್ ಸ್ಟ್ಯಾಂಡ್ ಇದೆ. ಹೀಗಾಗಿ ಬಿಂದು ಜ್ಯುವೆಲರ್ಸ್ ಅತ್ಯುತ್ತಮವಾದಂತಹ ಪ್ರದೇಶದಲ್ಲಿ ಪ್ರಾರಂಭಿಸಿದ್ದೀರಿ. ಇದಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಹೇಳ್ತಾ, ಇದರ ಕಟ್ಟಡದ ಮಾಲೀಕ ಯಾಕೆ ಇದನ್ನು ಇಷ್ಟು ಸಮಯ ಬಿಟ್ಟಿದ್ರು ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ. ಆದರೆ ನಿಮಗಾಗಿ ಕಾದಿರಿಸಿದಾಗೆ ಈ ಒಂದು ಅದ್ಭುತವಾದಂತಹ ಕಟ್ಟಡವನ್ನು ಕೊಟ್ಟು ಈ ಊರಿನಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವುದಕ್ಕೆ ನಿಮ್ಮ ಕೊಡುಗೆ ಬರಲಿ, ನಿಮ್ಮ CSR ಫಂಡ್ಗಳು ಈ ಭಾಗದಲ್ಲಿ ಬರಲಿ ಅಂತ ಒಂದು ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮಗೂ, ನಿಮ್ಮ ಗ್ರಾಹಕರಿಗೂ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಶುಭ ಹಾರೈಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಮಾತುಗಳಿಗಾಗಿ ಕೊನೆಯದಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ರೆ ಶ್ರೀ ವಿನಯ್ ಕುಮಾರ್ ಕಂದಡ್ಕ ಅವರು. ಎಲ್ಲ ಬಂಧುಗಳೇ, ನಿನ್ನೆ ತನಕ ಚುನಾವಣೆಯ ಬಿಸಿ ಸುಳ್ಯದ ಈ ಒಂದು ವ್ಯವಹಾರ ಕ್ಷೇತ್ರಕ್ಕೆ ಇದು ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಳೆದ 40-42 ವರ್ಷಗಳಿಂದ ಕೇರಳದ ಕಾಸರಗೋಡಿನಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿಕೊಂಡಿರುವುದು ಇವತ್ತು ಸುಳ್ಯಕ್ಕೂ ಕೂಡ ಕಾಲಿಡ್ತಾ ಇದ್ದಾರೆ. ಈಗಾಗಲೇ ಎಂ ಬಿ ಸದಾಶಿವ್ ಅವರು ಹೇಳಿದಾಗೆ ಚಿನ್ನ ಅನ್ನುವಂಥದ್ದು ಭಾರತದ ಒಂದು ರೀತಿಯ ಎಲ್ಲ ರೀತಿಯ ಆರ್ಥಿಕ ಚೈತನ್ಯಕ್ಕೆ ಕಾರಣ ಆಗಿರುವಂತಹ ಸಂಗತಿ. ಈ ಚಿನ್ನ ಖರೀದಿಯಿಂದಾಗಿ ಭಾರತದ ಆರ್ಥಿಕ ಸದೃಢತೆ ಕಷ್ಟಕರ ಸಮಯದಲ್ಲಿ ಕೂಡ ಭಾರತದ ಎಲ್ಲ ಜನರ ಆರ್ಥಿಕತೆಗೆ ಅದು ಸಹಕಾರಿಯಾಗಿ ನಿಂತಿತ್ತು. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಆರ್ಥಿಕ ವ್ಯವಹಾರಕ್ಕೆ, ಸುಳ್ಯದ ವ್ಯವಹಾರಕ್ಕೆ ಬಿಂದು ಜ್ಯುವೆಲರಿಯವರ ಸಹಕಾರ ಇದೆ. ಅದರ ಜೊತೆಗೆ ಅವರ ವ್ಯವಹಾರ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಶಾಖೆಗಳನ್ನ ಅವರು ಈ ಭಾಗದಲ್ಲಿ ಕೂಡ ತೆರೆಯುವಂತಾಗೆ ಆಗ್ಲಿ, ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. Thank you. Sir, Mr. Akshay Casey has sent a letter. Some inconvenience, so he is not able to be here with us. So, ಅವರು ಈ ತರ ಬರ್ದಿದ್ದಾರೆ: ಸುಳ್ಯದಲ್ಲಿ ಬಿಂದು ಜ್ಯುವೆಲರ್ಸ್ ಅನ್ನ 3ನೇ ಶಾಖೆಯನ್ನ ತೆರೆದು ಜನರಿಗೆ ಉತ್ತಮ ಅವಕಾಶಗಳನ್ನ ನೀಡ್ತಾ ಇರೋದು ಖುಷಿಯ ವಿಷಯ. ಈ ದಿನ ಸಂಸ್ಥೆ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದ್ದು ನನ್ನನ್ನು ಮುಖ್ಯ ಅತಿಥಿಯಾಗಿ ನೀವು ಆಹ್ವಾನ ಮಾಡಿದ್ದೀರಿ. ಅನಿವಾರ್ಯ ಕಾರಣಗಳಿಂದಾಗಿ ನನಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ನಿಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತ ಶುಭ ಹಾರೈಸ್ತೇನೆ. ವಂದನೆಗಳೊಂದಿಗೆ ಅಕ್ಷಯ್ ಕೇಸಿ. ಥ್ಯಾಂಕ್ ಯು. ಈಗ ಮೇಡಮ್ ಅವರು ದಯವಿಟ್ಟು ಮುಂದೆ ಬರಬೇಕು. ಶಾಸಕರು. ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯದ ಚೆನ್ನಕೇಶವ ಹಾಗೂ ಕಲ್ಕುಡ ದೇವರಿಗೆ ವಂದಿಸಿಕೊಳ್ತಾ, ಇವತ್ತೊಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಬಿಂದು ಜ್ಯುವೆಲರಿ ಉದ್ಘಾಟನಾ ಕಾರ್ಯಕ್ರಮ. ನಾವೇನೋ ಬಿಸಿಲು ಅಂತ ಹೇಳಿದ್ರು ನಮ್ದು ಒರಿಜಿನಲ್ ಕಲರ್, ಚಿನ್ನ ಕೂಡ ಒರಿಜಿನಲ್ ಕಲರ್, ಹಾಗೆ ಏನು ಪರವಾಗಿಲ್ಲ. ಈ ಒಂದು ಬಿಂದು ಜ್ಯುವೆಲರಿ ಇವತ್ತು ಉದ್ಘಾಟನೆ ಆಗ್ತಿರುವ ಕಟ್ಟಡಕ್ಕೆ ಯಾವುದೇ ಸೆಕ್ಯೂರಿಟಿ ಬೇಕಾಗಿಲ್ಲ, ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇದೊಂದು ಚಿನ್ನದ ಮಳಿಗೆ ಉದ್ಘಾಟನೆ ಆಗ್ತದೆ. ಬಿಂದುನಿಂದ ದೊಡ್ಡ ಸಾಗರವಾಗಿ ಈ ಸಂಸ್ಥೆ ಬೆಳೆಯಲಿ, ಎಲ್ಲರಿಗೂ ಇದರಿಂದ ಪ್ರಯೋಜನ ಸಿಗ್ಲಿ. ಸುಳ್ಯದಂತ ಜನ ಕೇರಳಕ್ಕೆ ಹೋಗುವುದನ್ನು ಬಿಟ್ಟು, ನಮ್ಮ ಕಾಸರಗೋಡನ್ನು ಬಿಟ್ಟು ಇಲ್ಲಿ ಸುಳ್ಯದಲ್ಲಿ ಒಳ್ಳೆಯ ಚಿನ್ನ ಖರೀದಿ ಮಾಡಿ ಎಲ್ಲರೂ ಮೈ ತುಂಬ ಚಿನ್ನ ಬಳಸುವಂತ ಮಹಿಳೆಯರು ಕಾಣುವಂತ ಸಂದರ್ಭ ಸುಳ್ಯಕ್ಕೆ ಬರ್ಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದ. ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಇಷ್ಟು ಒಳ್ಳೆ ಜ್ಯುವೆಲರಿ ಓಪನ್ ಮಾಡಿರೋಕ್ಕೆ. 42 ವರ್ಷದಿಂದ ಕಾಸರಗೋಡಲ್ಲಿದ್ದೀರಾ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು. ಸುದ್ದಿ ಬಿಡುಗಡೆಯ ವರದಿಗಾರರು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾಲಕರ ಹತ್ರ ಒಂದು ಹೂಗುಚ್ಛವನ್ನ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ಮಾತಾಡಿ ನಮಸ್ಕಾರ. ഞാൻ ತುಳುಟೆ ಮಾತಾಡ ಹೌದೇ ಕಂಗ್ರಾಚುಲೇಷನ್ ಸರ್. ಬಿಂದು ಪೂರ ಪನ್ಲಕನೆ ಸರ್ ತುಳು കുറച്ച് ಸೊ ಬೇಸಿಕ್ಲಿ ഞാൻ ದಾದ ಪನ್ನೊಂದಲ್ಲ ಅಂತ ಪಂಡ ಒಂಜಿ 42 ವರ್ಷದ ಇಂಚ ಕಾಸರಗೋಡು ದಂಚಿಂದ ಒಂಜಿ ಊರುಡು ಅಕಲ್ನ ಸಂಸ್ಥೆನೆ ಒಂಜಿ ಮಲ್ಲ ಮಟ್ಟಡ್ ಉಂಟಾದ ಇತ್ತೆ ಎಂಕಲ್ನ ಸುಳ್ಯಾಗ ಬೈದರು. ಸೊ ಅಕ್ಕ ಪಂಡಿಲಕ್ಕನೆ ಖಂಡಿತವಾದ ಸುಳ್ಯದ ಜನಕಲ್ನ ಮನಸ್ಸಿಗೆ ಮಲ್ಲ ಅಕ್ಕದ್ದು ನಗನೆ ಗೊತ್ತಾಪುಂಡು ನಂಗೆ 6 ಮಂದಿನ ಬೇಲೆ ತೊಂದಗನೆ ಗೊತ್ತಾಪುಂಡು. ಸೊ ಖಂಡಿತವಾದ ನಿಕ್ಲೆಗ್ ಒಂಜಿ ಮಲ್ಲ ಸಕ್ಸಸ್ ಆ ದೇವರ ಕೊರಡು. I was just telling, let God give you a lot of success and definitely and inga phone mande pannage navene pannini enkel nanchi the picture actor Michael battad avadondiji Bindu itself is a star. So Bindu ku parpene enkel onji malla avakasha. So thank you so much for giving us an opportunity to come for such a beautiful occasion and congratulations sir. And definitely itta Sulya, now we are in Sulya. Mangalore is not very far. I'm sure very maybe in a couple of years, I don't think so with your growth, it's going to take 2 years to come to Mangalore, but very soon you'll come to Mangalore. And I also have a hole in my tongue. And then I'll do very much. So that always works. So congratulations once again, sir. I'm sure there's going to be a great prosperous and you have a great showroom ahead, and a lot of people from Sulya will definitely support you. Thank you so much. Thank you. ಶೋರೂಮ್ನ ಇನಾಗ್ರೇಷನ್ ಅಲ್ಲಿ ಬಂದ ಎಲ್ಲ ಇನ್ವೈಟೀಸ್ ಗೆಸ್ಟ್ ಥ್ಯಾಂಕ್ ಯು. ಆಸ್ ದ MLA said, every day we receive customers from Sulya. They come from Sulya to Kasaragod, travel for 2 hours and reach there. Now we have given this opportunity for the people of Sulya to shop from Sulya itself. They don't have to come to Kasaragod. You can directly get the same item over the Sulya showroom. I'm not taking much time. My father started this business in 1982, and just because of his hard work and integrity, we could expand. Now, as the actor said, we are planning for Mangalore showroom also. We'll be doing that. That is in there in our pipeline, and we'll be surely going to Mangalore also. Anyway, thank you everyone for coming. Welcome, and thanks for everyone for coming and gracing my beautiful showroom. Thank you. ಸಣ್ಣ ಸಭಾ ಕಾರ್ಯಕ್ರಮ ಮುಗಿತು, ಹಾಗಂತ ಇನ್ನು ಒಳಗಡೆ ಇನ್ನೊಂದು 5 ನಿಮಿಷದ ಕಾರ್ಯಕ್ರಮ ಇದೆ. ಗಣ್ಯರು ಯಾರು ಕೂಡ ಹೊರಡಬಾರದು, ಇಲ್ಲೇ ನಿಲ್ಬೇಕು ಅಂತ ಹೇಳ್ತಾ, ಅಂದವಾದ ಆಭರಣಗಳ ಹೊಸ ತಾಣ, ಬದ್ಧತೆಯಿಂದ ಶ್ರೇಷ್ಠತೆಯತ್ತ ಪ್ರಯಾಣ, ಇದುವೇ ಬಿಂದು ಜ್ಯುವೆಲ್ರಿ ಇವತ್ತಿನಿಂದ